ಇದು ಸಾಮಾನ್ಯವಾಗಿ ಕಾಣುವ ರಿಯಾಕ್ಟಿವ್ ಆರ್ಥರೈಟಿಸ್ ಎಂಬ ಸ್ಥಿತಿ. ಇದು ಮೊಣಕಾಲಿನಲ್ಲಿ ತುಂಬಾ ನೋವು ಉಂಟುಮಾಡುತ್ತದೆ. ರೋಗಿಯು ಮೊಣಕಾಲಿನಲ್ಲಿ ತುಂಬಾ ಊತ, ನೋವು ಮತ್ತು ಚಲನೆಯ ನಿರ್ಬಂಧದೊಂದಿಗೆ ಬಂದಿದ್ದರು. ಮೊದಲ ನೋಟಕ್ಕೆ ಈ ಸ್ಥಿತಿಯನ್ನು ಸೆಪ್ಟಿಕ್ ಆರ್ಥರೈಟಿಸ್ ಎಂದು ಅನುಮಾನಿಸುವ ಸಾಧ್ಯತೆ ಇದೆ. ಬಹು ಸಂದರ್ಭಗಳಲ್ಲಿ ಇದರಿಂದ ತುರ್ತು ಶಸ್ತ್ರಚಿಕಿತ್ಸೆ ಮಾಡುವ ನಿರ್ಧಾರಕ್ಕೆ ಬರಬಹುದು. ಆದರೆ ಈ ಪ್ರಕರಣದಲ್ಲಿ ಮೊಣಕಾಲಿನ ಸುತ್ತ ಗಮನಾರ್ಹ ಕೆಂಪಾಗುವಿಕೆ ಅಥವಾ ಹೆಚ್ಚಿನ ಉಷ್ಣತೆ ನಾವು ಗಮನಿಸಲಿಲ್ಲ. ಈ ಲಕ್ಷಣಗಳು ಸೆಪ್ಟಿಕ್ ಆರ್ಥರೈಟಿಸ್ ಕಡೆಗೆ ಬಲವಾಗಿ ಸೂಚಿಸಲಿಲ್ಲ. ಆದ್ದರಿಂದ ತಕ್ಷಣ ಶಸ್ತ್ರಚಿಕಿತ್ಸೆಗೆ ಹೋಗದೆ ನಾವು ರೋಗಿಯನ್ನು ಜಾಗರೂಕವಾಗಿ ಪರಿಶೀಲಿಸಲು ನಿರ್ಧರಿಸಿದ್ದೇವೆ. ಪ್ರತಿ ಹಂತದಲ್ಲೂ ಸ್ಥಿತಿಯನ್ನು ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಲಾಯಿತು. ಮುಖ್ಯವಾಗಿ ಮೂತ್ರನಾಳದ ಸೋಂಕಿನ ಇತಿಹಾಸ ಇರಲಿಲ್ಲ ಹಾಗೂ ಗಂಟಲು ಸೋಂಕು ಕೂಡ ಇರಲಿಲ್ಲ. ಇತ್ತೀಚಿನ ಯಾವುದೇ ರೋಗದ ಇತಿಹಾಸವೂ ಇರಲಿಲ್ಲ. ಪರಿಶೀಲನೆಯ ಸಮಯದಲ್ಲಿ ಮೊಣಕಾಲಿನ ಒಳಭಾಗದಲ್ಲಿ ಒಂದು ಸಣ್ಣ ಗಾಯವನ್ನು ನಾವು ಗಮನಿಸಿದೆವು. ಇದು ಆಂಟಿಜನ್ ಅಥವಾ ಉರಿಯೂತ ಪ್ರೇರಕಕ್ಕೆ ಒಂದು ಪ್ರವೇಶ ದ್ವಾರವಾಗಿರಬಹುದು ಎಂಬ ಅನುಮಾನ ಮೂಡಿಸಿತು. ಸೋಂಕು ಇದೆಯೇ ಎಂದು ಪರಿಶೀಲಿಸಲು ಸಂಧಿ ದ್ರವದ ಮಾದರಿಗಳನ್ನು ಸಂಗ್ರಹಿಸಲಾಯಿತು. ಆ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಲ್ಚರ್ ಮತ್ತು ವಿಶ್ಲೇಷಣೆಗೆ ಕಳುಹಿಸಲಾಯಿತು. ಆಸಕ್ತಿದಾಯಕವಾಗಿ ಕಲ್ಚರ್ ಫಲಿತಾಂಶಗಳು ನೆಗೆಟಿವ್ ಆಗಿ ಬಂದವು ಹಾಗೂ ಇಎಸ್ಆರ್ ಟೋಟಲ್ ಬ್ಲಡ್ ಕೌಂಟ್ CRP ಕೂಡ ಗಮನಾರ್ಹವಾಗಿ ನಾರ್ಮಲ್ ಆಗಿತ್ತು. ಇದು ಸಾಮಾನ್ಯ ಬ್ಯಾಕ್ಟೀರಿಯಲ್ ಸೆಪ್ಟಿಕ್ ಆರ್ಥರೈಟಿಸ್ ಅಲ್ಲ ಎಂದು ಸೂಚಿಸಿತು. ಬದಲಿಗೆ ಇದು ಉರಿಯೂತದ ಪ್ರಕ್ರಿಯೆ ರಿಯಾಕ್ಟಿವ್ ಆರ್ಥರೈಟಿಸ್ಗೆ ಹೊಂದಿಕೆಯಾಗುತ್ತದೆ ಎಂದು ಕಂಡುಬಂದಿತು. ಈ ಮೌಲ್ಯಮಾಪನದ ಆಧಾರದ ಮೇಲೆ ನಾವು ಈ ಪ್ರಕರಣವನ್ನು ಸಂರಕ್ಷಿತ ರೀತಿಯಲ್ಲಿ ನಿರ್ವಹಿಸಲು ನಿರ್ಧರಿಸಿದ್ದೇವೆ. ಮೊದಲು ಸ್ಟೆರೈಲ್ ನಾರ್ಮಲ್ ಸಾಲೈನ್ ಬಳಸಿ ಪುನಃ ಮೊಣಕಾಲಿನ ಸಂಧಿಯನ್ನು ಕ್ಲೀನ್ ಮಾಡಲಾಯಿತು. ಇದಕ್ಕೆ ಜೊತೆಗೆ ಓಝೋನ್ ಕೂಡ ನೀಡಲಾಯಿತು. ವಿಡಿಯೋದಲ್ಲಿ ನೀವು ನೋಡಬಹುದು, ಆರಂಭದಲ್ಲಿ ಹೊರಬಂದ ಸಾಲೈನ್ ದ್ರವ ಗಾಢ ಕಂದು ಬಣ್ಣದಲ್ಲಿತ್ತು. ಅದು ಮಸುಕಾಗಿಯೂ ಇತ್ತು. ಇದು ಸಂಧಿಯೊಳಗೆ ಉರಿಯೂತದ ಅವಶೇಷಗಳು ಇದ್ದವು ಎಂಬುದನ್ನು ಸೂಚಿಸಿತು. ನಾವು ಮೃದುವಾಗಿ ಮತ್ತು ಪುನಃ ಸಾಲೈನ್ ವಾಶ್ ಮುಂದುವರಿಸಿದ್ದೇವೆ. ಪ್ರತಿಸಲ ಕ್ಲೀನ್ ಆದ ನಂತರ ದ್ರವ ಕ್ರಮೇಣ ಹೆಚ್ಚು ಕ್ಲಿಯರ್ ಆಗುತ್ತಾ ಬಂದಿತು. ಕೊನೆಗೆ ಹೊರಬಂದ ಸಾಲೈನ್ ಸಂಪೂರ್ಣವಾಗಿ ಸ್ಪಷ್ಟವಾಯಿತು. ಇದು ಉರಿಯೂತದ ಅವಶೇಷಗಳು ಯಶಸ್ವಿಯಾಗಿ ತೆಗೆದುಹಾಕಲ್ಪಟ್ಟವು ಎಂಬುದನ್ನು ಸೂಚಿಸಿತು. ಸಂಪೂರ್ಣ ಕ್ಲೀನ್ ಆದ ನಂತರ ಸಂಧಿಯೊಳಗೆ ಓಝೋನ್ ಥೆರಪಿ ನೀಡಲಾಯಿತು. ಇದು ಉರಿಯೂತವನ್ನು ಕಡಿಮೆ ಮಾಡಲು, ಆಮ್ಲಜನಕವನ್ನು ಹೆಚ್ಚಿಸಲು ಮತ್ತು ಸಂಧಿಯ ಗುಣಮುಖತೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಹಾಗೂ ಬೇರೆ ಸೋಂಕು ತಡೆಯಲು ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯಕವಾಗುತ್ತದೆ. ರೋಗಿಗೆ ಇಂಟ್ರಾವಿನಸ್ ಆಂಟಿಬಯೋಟಿಕ್ಸ್ ನೀಡಲಾಯಿತು. ಗುಣಮುಖತೆ ತುಂಬಾ ಚೆನ್ನಾಗಿ ಆಯಿತು. ಈಗ ನೀವು ನೋಡಬಹುದು, ರೋಗಿಯು ತನ್ನ ಕಾಲನ್ನು ಸುಲಭವಾಗಿ ಚಲಿಸುತ್ತಾ ಇದ್ದಾರೆ. ನೋವು ಇಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಚಲನೆ ಸಾಧ್ಯವಾಗಿದೆ. ಸಂಧಿಯ ಚಲನೆ ಮತ್ತು ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಸುಧಾರಣೆ ಕಾಣಿಸಿಕೊಂಡಿದೆ. ಈ ಪ್ರಕರಣ ವೈದ್ಯಕೀಯ ಅಭ್ಯಾಸದಲ್ಲಿ ಒಂದು ಮಹತ್ವದ ಪಾಠವನ್ನು ತಿಳಿಸುತ್ತದೆ. ಪ್ರತಿ ಊದಿದ ಸಂಧಿಗೂ ತಕ್ಷಣ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ. ಸಮಯೋಚಿತ ಮೌಲ್ಯಮಾಪನ, ಜಾಗರೂಕ ಕ್ಲಿನಿಕಲ್ ವಿಶ್ಲೇಷಣೆ ಮತ್ತು ಕ್ರಮಬದ್ಧ ಚಿಕಿತ್ಸೆ ಮೂಲಕ ನಾವು ರೋಗಿಯನ್ನು ಯಶಸ್ವಿಯಾಗಿ ಚಿಕಿತ್ಸೆ ನೀಡಲು ಸಾಧ್ಯವಾಯಿತು. ಅತ್ಯಂತ ಮುಖ್ಯವಾಗಿ ಅನಗತ್ಯ ತುರ್ತು ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಲು ಸಾಧ್ಯವಾಯಿತು. ಸರಿಯಾದ ಕ್ಲಿನಿಕಲ್ ನಿರ್ಧಾರ, ಸಹನೆ ಮತ್ತು ಸಾಕ್ಷ್ಯಾಧಾರಿತ ಚಿಕಿತ್ಸಾ ವಿಧಾನ ರೋಗಿಗೆ ಸುರಕ್ಷಿತ ಮತ್ತು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿವೆ.